ನಮಸ್ಕಾರ. ಚೆನ್ನಾಗಿ ಓದು, ಒಳ್ಳೆ ಕೆಲಸಕ್ಕೆ ಸೇರು, ಆಮೇಲೆ ರಿಟೈರ್ ಆಗುವಷ್ಟರಲ್ಲಿ ಶ್ರೀಮಂತನಾಗು, ಈ ಮಾತು ಕೇಳಿರ್ತೀವಲ್ವಾ? ಆದರೆ 65ನೇ ವಯಸ್ಸಿನಲ್ಲಿ ಶ್ರೀಮಂತರಾಗೋ ಬದಲು 35ರಲ್ಲೇ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಬಿಟ್ರೆ ಹೇಗಿರುತ್ತೆ? ಇವತ್ತು ನಾವು MJ ಡಿಮಾರ್ಕೋ ಅವರ ದ ಮಿಲಿಯನೇರ್ ಫಾಸ್ಟ್ ಲೇನ್ ಪುಸ್ತಕದ ಆಧಾರದ ಮೇಲೆ ಆ ಹಳೆಯ ದಾರಿಯನ್ನು ಬಿಟ್ಟು ಚಿಕ್ಕ ವಯಸ್ಸಲ್ಲೇ ಸಂಪತ್ತು ಸೃಷ್ಟಿಸುವ ನಿಜವಾದ ದಾರಿಯ ಬಗ್ಗೆ ಮಾತಾಡೋಣ. ಕಾರ್ಲ್ ಸ್ಯಾಂಡ್ಬರ್ಗ್ ಅವರ ಈ ಮಾತು ಎಷ್ಟು ಅರ್ಥಗರ್ಭಿತ ನೋಡಿ. ಸಮಯ ಅನ್ನೋದು ನಮ್ಮ ಜೀವನದ ನಾಣ್ಯ. ನಮ್ಮ ಹತ್ರ ಇರೋದು ಇದೊಂದೇ ನಾಣ್ಯ ಮತ್ತು ಅದನ್ನು ಹೇಗೆ ಖರ್ಚು ಮಾಡಬೇಕು ಅಂತ ನಿರ್ಧರಿಸುವ ಅಧಿಕಾರ ಇರೋದು ನಮಗೆ ಮಾತ್ರ. ಹುಷಾರಾಗಿರಿ, ಬೇರೆಯವರು ಅದನ್ನು ನಮಗೋಸ್ಕರ ಖರ್ಚು ಮಾಡೋ ಹಾಗೆ ಬಿಡಬೇಡಿ. ನೋಡಿ, ಇಡೀ ವಿಶ್ಲೇಷಣೆಯ ಅಡಿಪಾಯನೇ ಈ ಮಾತು. ನಮ್ಮ ಅತ್ಯಮೂಲ್ಯ ಆಸ್ತಿ ಹಣ ಅಲ್ಲ, ಅದು ಸಮಯ. ಈ ಸ್ಲೈಡ್ನಲ್ಲಿರೋ ಪ್ರಶ್ನೆ ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ಅಲ್ವಾ? ಜೀವನ ಅನ್ನೋದು ಬರೀ ದುಡಿಮೆ ಮಾಡೋದಕ್ಕ ಅಥವಾ ನಿಜವಾಗಿಯೂ ಬದುಕೋದಕ್ಕ? ಹೆಚ್ಚಿನವರು ಫಾಲೋ ಮಾಡೋ ಸಾಂಪ್ರದಾಯಿಕ ಕೆಲಸ ಜೀವನದ ಮಾಡೆಲ್ ಬಗ್ಗೆ ಒಂದು ರೀತಿ ಅಸಮಾಧಾನ ಇದ್ರೆ ಅದರ ಮೂಲಭೋಷ ಇಲ್ಲೇ ಇದೆ. ಸರಿ, ಹಾಗಾದರೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೆ ಸಿಕ್ಕಿ ಹಾಕೊಳ್ಳೋ ಒಂದು ಟ್ರ್ಯಾಪ್ ಇದೆ. ಅದೇ ಟೈಮ್ ಫಾರ್ ಮನಿ ಟ್ರ್ಯಾಪ್. ಅಂದರೆ ಸಮಯಕ್ಕೆ ಪ್ರತಿಯಾಗಿ ಹಣ ಪಡೆಯೋದು. ಈ ಸಾಂಪ್ರದಾಯಿಕ ದಾರಿ ಯಾಕೆ ನಮ್ಮನ್ನು ಯಾವತ್ತೂ ನಿಜವಾದ ಶ್ರೀಮಂತರಾಗಲು ಬಿಡೋದಿಲ್ಲ ಅನ್ನೋದನ್ನು ಈಗ ನೋಡೋಣ. ಇದು ನಿಧಾನ ಮಾರ್ಗ ಅಥವಾ ಸ್ಲೋ ಲೇನ್ನ ಫಾರ್ಮುಲಾ. ಸಂಪತ್ತು ಅಂದರೆ ಕೆಲಸ, ಜೊತೆಗೆ ಸ್ವಲ್ಪ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್. ಇದರಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಅದೇನೆಂದರೆ ಇದು ಸಂಪೂರ್ಣವಾಗಿ ಸಮಯದ ಮೇಲೆ ನಿಂತಿದೆ. ಆದರೆ ಸಮಯ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ, ಅದನ್ನು ಜಾಸ್ತಿ ಮಾಡೋಕ್ಕೂ ಆಗಲ್ಲ. ವಾರದಲ್ಲಿ 5 ದಿನ ದುಡಿದು 2 ದಿನದ ಸ್ವಾತಂತ್ರ್ಯ ಪಡೆಯೋದು, ಇದೇ ಈ ಮಾರ್ಗದ ರಿಯಾಲಿಟಿ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಅದೇ ಫಾಸ್ಟ್ ಲೇನ್. ಇದು ಸಂಪತ್ತು ಗಳಿಸೋಕೆ ಒಂದು ಸಂಪೂರ್ಣ ಬೇರೆ ಗಣಿತ ಮತ್ತು ಒಂದು ಬೇರೆಯದೇ ಆದ ಯೋಚನಾ ಲಹರಿಯನ್ನ ಕೊಡುತ್ತೆ. ಶ್ರೀಮಂತರು ನಿಜವಾಗಿಯೂ ಹೇಗೆ ಶ್ರೀಮಂತರಾಗ್ತಾರೆ ಅನ್ನೋ ರಹಸ್ಯವನ್ನ ಈ ಹೊಸ ಸಮೀಕರಣ ಬಿಚ್ಚಿಡುತ್ತೆ. ಇಲ್ಲಿದೆ ನೋಡಿ ಆ ಫಾಸ್ಟ್ ಲೇನ್ ಫಾರ್ಮುಲಾ. ಸಂಪತ್ತು ಅಂದರೆ ನಿವ್ವಳ ಲಾಭ ಜೊತೆಗೆ ಆಸ್ತಿಯ ಮೌಲ್ಯ. ಇದು ಬರೀ ಒಂದು ಈಕ್ವೇಷನ್ ಅಲ್ಲ, ಇದೊಂದು ಮೈಂಡ್ ಸೆಟ್ ಶಿಫ್ಟ್. ಸಮಯದ ಹಾಗಲ್ಲ, ಇಲ್ಲಿರೋ 2 ವೇರಿಯೇಬಲ್ಸ್ ಕೂಡ ನಮ್ಮ ಕಂಟ್ರೋಲ್ನಲ್ಲಿದೆ ಮತ್ತು ಅದರ ಬೆಳವಣಿಗೆಗೆ ಯಾವುದೇ ಲಿಮಿಟ್ ಅಲ್ಲ. ಈಗ ಈ ಸಮೀಕರಣದ ಮೊದಲ ಭಾಗವನ್ನು ನೋಡೋಣ. ನಿವ್ವಳ ಲಾಭ ಅಂದರೆ ಮಾರಾಟವಾದ ಯೂನಿಟ್ಗಳು ಗುಣಿಸು ಪ್ರತಿ ಯೂನಿಟ್ನಿಂದ ಬರುವ ಲಾಭ. ಇಲ್ಲಿ ಮಾರಾಟವಾದ ಯೂನಿಟ್ಗಳು ಅನ್ನೋದಿದೆಯಲ್ಲ, ಇದೊಂದು ಗೇಮ್ ಚೇಂಜರ್. ಒಂದು ಕೆಲಸದ ಸಂಬಳ ಯಾವತ್ತೂ ಕೊಡಲಾಗದಂತಹ ಅಪರಿಮಿತ ಅವಕಾಶವನ್ನ ಇದು ಸೃಷ್ಟಿಸುತ್ತೆ. ನಿಮ್ಮ ವ್ಯಾಪ್ತಿ ಹೆಚ್ಚಾದಂತೆ ಲಾಭವು ಹೆಚ್ಚಾಗ್ತಲೇ ಹೋಗುತ್ತೆ. ಎರಡನೇ ಮತ್ತು ಇನ್ನೂ ಹೆಚ್ಚು ಪವರ್ಫುಲ್ ಅಂಶ ಅಂದರೆ ಆಸ್ತಿ ಮೌಲ್ಯ. ಇಲ್ಲಿ ಕೇವಲ ಲಾಭ ಮಾಡೋದಲ್ಲ, ಬದಲಿಗೆ ಲಾಭ ಮಾಡೋ ಒಂದು ಆಸ್ತಿಯನ್ನೇ ಕಟ್ಟೋದು. ಯೋಚನೆ ಮಾಡಿ, ನಿಮ್ಮ ಬಿಸ್ನೆಸ್ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಲಾಭ ಮಾಡಿದ್ರೆ ಅದರ ಮೌಲ್ಯ ಬರೀ 1 ಲಕ್ಷ ಅಲ್ಲ. ಆ ಇಂಡಸ್ಟ್ರಿ ಪ್ರಕಾರ ಜನ ಅದರ ಲಾಭದ 5, 6 ಅಥವಾ 10 ಪಟ್ಟು ಹೆಚ್ಚು ಬೆಲೆ ಕೊಟ್ಟು ಕೊಂಡುಕೊಳ್ಳೋಕೆ ರೆಡಿ ಇರ್ತಾರೆ. ಆ ಪಟ್ಟು ಇದೆಯಲ್ಲ, ಅದೇ ಮಲ್ಟಿಪಲ್. 1 ಲಕ್ಷ ಲಾಭ ಮಲ್ಟಿಪಲ್ 6 ಅಂದರೆ ನಿಮ್ಮ ಆಸ್ತಿಯ ಮೌಲ್ಯ ಒಂದೇ ಸಾರಿ 6 ಲಕ್ಷ ಆಗುತ್ತೆ. ಇಲ್ಲೇ ನೋಡಿ ಸಂಪತ್ತು ಸ್ಫೋಟಗೊಳ್ಳೋದು. ಈ ಚಾರ್ಟ್ ನೋಡಿದ್ರೆ ಸಾಕು, ವ್ಯತ್ಯಾಸ ಫಳಿಚ್ ಅಂತ ಕಾಣುತ್ತೆ. ಸ್ಲೋ ಲೈನ್ನಲ್ಲಿ ಒಂದು ಮ್ಯೂಚುವಲ್ ಫಂಡಿಂದ ಸಿಗೋ 8% ವಾರ್ಷಿಕ ರಿಟರ್ನ್ಗೂ, ಫಾಸ್ಟ್ ಲೈನ್ನಲ್ಲಿ ಒಂದು ಮೆಡಿಕಲ್ ಡಿವೈಸ್ ಕಂಪನಿಯ ಆಸ್ತಿ ಮೌಲ್ಯದಿಂದ ಸಿಗೋ 1700% ಬೆಳವಣಿಗೆಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಗಮನಿಸಿ. ಸರಿ, ಈಕ್ವೇಷನ್ ಬಗ್ಗೆ ಗೊತ್ತಾಯಿತು. ಆದರೆ ಇದನ್ನ ನಿಜ ಜೀವನದಲ್ಲಿ ಅಳವಡಿಸೋದು ಹೇಗೆ? ನಮ್ಮದೇ ಆದ ಒಂದು ಹಣದ ಮರವನ್ನು ಬೆಳೆಸೋದು ಹೇಗೆ ಮತ್ತು ಸಂಪತ್ತನ್ನು ಸಮಯದಿಂದ ಬೇರ್ಪಡಿಸೋದು ಹೇಗೆ ಅಂತ ಈಗ ನೋಡೋಣ. ಚಿಕ್ಕವರಿದ್ದಾಗ ಅಮ್ಮ ಯಾವಾಗಲೂ ಕೇಳ್ತಿದ್ರು, ಹಣವೇನು ಮರದಲ್ಲಿ ಬೆಳೆಯುತ್ತಾ ಅಂತ. ಆದರೆ ಫಾಸ್ಟ್ ಲೇನ್ ಪ್ರಕಾರ ಬಹುಶಃ ಅವರು ತಪ್ಪಾಗಿದ್ರು. ಯಾಕಂದರೆ ಹಣ ನಿಜವಾಗಿಯೂ ಮರದಲ್ಲಿ ಬೆಳೆಯುತ್ತೆ. ಆದರೆ ಇಲ್ಲಿ ಹಣದ ಮರ ಅಂದರೆ ಅದೊಂದು ರೂಪಕ ಅಷ್ಟೇ, ನಿರಂತರವಾಗಿ ಫಲ ಕೊಡೋ ಒಂದು ಆಟೋಮೇಟೆಡ್ ಬಿಸ್ನೆಸ್ ಸಿಸ್ಟಮ್ ಅನ್ನೋ ಅರ್ಥದಲ್ಲಿ. ಹಾಗಾದರೆ ಏನಿದು ಹಣದ ಮರ? ಸಿಂಪಲ್ ಆಗಿ ಹೇಳೋದಾದರೆ, ಇದು ನಿಮ್ಮ ಸಮಯದಿಂದ ಸ್ವತಂತ್ರವಾಗಿ ಆದಾಯವನ್ನು ತಂದುಕೊಡೋ ಒಂದು ಬಿಸ್ನೆಸ್ ಸಿಸ್ಟಮ್. ಇದು ದಿನದ 24 ಗಂಟೆ ವಾರದ 7 ದಿನವೂ ನಿಮಗೋಸ್ಕರ ಕೆಲಸ ಮಾಡಿ ಫಲ ಕೊಡ್ತಾ ಇರುತ್ತೆ. ಫಾಸ್ಟ್ ಲೇನ್ ಈಕ್ವೇಷನ್ ಅನ್ನ ರಿಯಾಲಿಟಿ ಮಾಡೋಕ್ಕೆ ಇಂಥ ಸಿಸ್ಟಮ್ಗಳೇ ಕೀ. ಹಾಗಾದರೆ ಇಂಥ ಮರಗಳನ್ನು ಬೆಳೆಸೋಕೆ ಯಾವ ಥರದ ಬೀಜಗಳು ಬೇಕು? ಬನ್ನಿ, 5 ಮುಖ್ಯವಾದ ಬಿಸ್ನೆಸ್ ಸಿಸ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳನ್ನು ಸರಿಯಾಗಿ ಪೋಷಿಸಿದ್ರೆ ಪ್ಯಾಸಿವ್ ಇನ್ಕಮ್ ಅನ್ನೋ ಹಣ್ಣು ಸಿಗುತ್ತೆ. ಮೊದಲನೇದು ರೆಂಟಲ್ ಸಿಸ್ಟಮ್ಸ್. ಇದು ಬರೀ ಮನೆ ಬಾಡಿಗೆ ಅಲ್ಲ, ಒಂದು ಹಾಡಿಗೆ ಲೈಸೆನ್ಸ್ ಕೊಡೋದು, ಒಂದು ಫೋಟೋಗೆ ರಾಯಲ್ಟಿ ಪಡೆಯೋದು ಅಥವಾ ಒಂದು ಹೊಸ ಇನ್ವೆನ್ಷನ್ಗೆ ಪೇಟೆಂಟ್ ತಗೊಳ್ಳೋದು ಎಲ್ಲವೂ ಇದರಲ್ಲೇ ಬರುತ್ತೆ. ಒಮ್ಮೆ ಒಂದು ಆಸ್ತಿ ಸೃಷ್ಟಿ ಮಾಡಿದ್ರೆ ಅದು ಪದೇ ಪದೇ ಆದಾಯ ತಂದುಕೊಡುತ್ತೆ. ಎರಡನೇದು ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಸಿಸ್ಟಮ್ಸ್. ಇದು ಇವತ್ತಿನ ಕಾಲದ ಅತ್ಯಂತ ಪವರ್ಫುಲ್ ಹಣದ ಮರ.
ಒಂದು ಮೊಬೈಲ್ ಆ್ಯಪ್ ಅಥವಾ ಒಂದು ವೆಬ್ಸೈಟ್ ನಾವು ಮಲಗಿದ್ದಾಗಲೂ ಜಗತ್ತಿನಾದ್ಯಂತ ಸಾವಿರಾರು ಜನರಿಗೆ ಸೇವೆ ನೀಡಿ ಹಣ ಗಳಿಸ್ತಾ ಇರುತ್ತೆ. ಇದರ ಸ್ಕೇಲ್ಗೆ ಮಿತಿನೇ ಇಲ್ಲ. ಮೂರನೇದು ಕಂಟೆಂಟ್ ಸಿಸ್ಟಮ್ಸ್. ನಾವೀಗ ಮಾಡ್ತಿರೋ ಈ ವಿಶ್ಲೇಷಣೆ ಕೂಡ ಇದಕ್ಕೊಂದು ಒಳ್ಳೆ ಉದಾಹರಣೆ. ಒಂದು ಪುಸ್ತಕ, ಒಂದು ಆನ್ಲೈನ್ ಕೋರ್ಸ್ ಅಥವಾ ಒಂದು ಯೂಟ್ಯೂಬ್ ಚಾನಲ್ ಒಮ್ಮೆ ಸೃಷ್ಟಿ ಮಾಡಿದ್ರೆ ಸಾಕು, ಅದು ವರ್ಷಗಳ ಕಾಲ ಆದಾಯ ತಂದ್ಕೊಡೋ ಸಾಧ್ಯತೆ ಇದೆ. ಅಂದರೆ ಜ್ಞಾನವನ್ನೇ ಒಂದು ಆಸ್ತಿಯಾಗಿ ಪರಿವರ್ತಿಸೋದು. ನಾಲ್ಕನೆಯದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್. ಕಲ್ಪಿಸ್ಕೊಳ್ಳಿ, ನಿಮ್ದೊಂದು ಪ್ರಾಡಕ್ಟ್ ಇದೆ, ಅದನ್ನ ಅಮೆಜಾನ್ ಮೂಲಕ ಜಗತ್ತಿನಾದ್ಯಂತ ಮಾರಾಟ ಮಾಡ್ತಿದ್ದೀರಿ. ಇಲ್ಲಿ ಅಮೆಜಾನ್ ಒಂದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ವ್ಯಾಪ್ತಿಯನ್ನ ಸಾವಿರಾರು ಪಟ್ಟು ಹೆಚ್ಚಿಸುತ್ತೆ. ಫ್ರಾಂಚೈಸಿಂಗ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಕೊನೆಯದಾಗಿ ಹ್ಯೂಮನ್ ರಿಸೋರ್ಸ್ ಸಿಸ್ಟಮ್ಸ್. ಅಂದರೆ ನಿಮ್ಮ ಬಿಸ್ನೆಸ್ ಅನ್ನ ನಡೆಸೋಕೆ ಬೇರೆಯವರನ್ನ ನೇಮಿಸ್ಕೊಳ್ಳೋದು. ನಿಮ್ಮ ಸಿಸ್ಟಮ್ ಅನ್ನ ಆಟೋಮೇಟ್ ಮಾಡೋಕ್ಕೆ, ಅದನ್ನ ಬೆಳೆಸೋಕೆ ಇದು ತುಂಬಾ ಅವಶ್ಯಕ. ಆದರೆ ನೆನ್ಪಿಡಿ, ಇದನ್ನ ಮ್ಯಾನೇಜ್ ಮಾಡೋದು ಎಲ್ಲದಕ್ಕಿಂತ ಹೆಚ್ಚು ಕಷ್ಟಕರ ಮತ್ತು ದುಬಾರಿ. ಸರಿ, ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ವಿಷಯ ಒಂದೇ ಕಡೆಗೆ ಬರುತ್ತೆ. ಸ್ಲೋ ಲೇನ್ನಿಂದ ಫಾಸ್ಟ್ ಲೇನ್ಗೆ ಹೋಗೋದು ಅಂದರೆ ಅದೊಂದು ಮನಸ್ಥಿತಿಯ ಬದಲಾವಣೆ. ಇದು ಸ್ವಾತಂತ್ರ್ಯದೆಡೆಗಿನ ಒಂದು ಹೊಸ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳೋ ಸಮಯ. ಈ ಸ್ಲೈಡ್ ಕೇವಲ 2 ದಾರಿಗಳ ಬಗ್ಗೆ ಅಲ್ಲ, ಇದು 2 ಜೀವನ ಶೈಲಿಗಳ ನಡುವಿನ ವ್ಯತ್ಯಾಸ. ಸ್ಲೋ ಲೇನಲ್ಲಿ ಸಮಯ ಒಂದು ಹೊಣೆಗಾರಿಕೆ, ಫಾಸ್ಟ್ ಲೇನ್ನಲ್ಲಿ ಸಮಯ ಒಂದು ಆಸ್ತಿ. ಸ್ಲೋ ಲೇನಲ್ಲಿ ನಮ್ಮ ಮೇಲೆ ಕಂಟ್ರೋಲ್ ಇರೋದಿಲ್ಲ, ಆದರೆ ಫಾಸ್ಟ್ ಲೇನಲ್ಲಿ ಸಂಪೂರ್ಣ ಕಂಟ್ರೋಲ್ ನಮ್ಮ ಕೈಲಿರುತ್ತೆ. ಒಂದು ಸಮಯವನ್ನೇ ಆಧರಿಸಿದ್ರೆ ಇನ್ನೊಂದು ಸಿಸ್ಟಮ್ ಅನ್ನು ಆಧರಿಸಿದೆ. ಆಯ್ಕೆ ನಮ್ಮ ಮುಂದಿದೆ. ಹಾಗಾದರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ನಿಮ್ಮದೇ ಆದ ಆರ್ಥಿಕ ಸ್ವಾತಂತ್ರ್ಯಕ್ಕೋಸ್ಕರ ನೀವು ಯಾವ ರೀತಿಯ ಹಣದ ಮರವನ್ನು ನೆಡೋಕೆ ಹೊರಟಿದ್ದೀರಿ? ಇದರ ಬಗ್ಗೆ ಯೋಚಿಸಿ. ಮುಂದಿನ ಅಧ್ಯಾಯಕ್ಕಾಗಿ ಕಾಯಿರಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.